ಚಿಕ್ಕಬಳ್ಳಾಪುರ ನಗರದಲ್ಲಿ ಹೆಣ್ಣು ಮಗುವಿನ ಸಾವಿನ ಘಟನೆ ಭಾರೀ ಆಘಾತ ಮೂಡಿಸಿದೆ. 13 ದಿನದ ಹಸುಗೂಸು ನೂರ್ ಆನಂ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು, ಸ್ವಂತ ತಂದೆಯ ಮೇಲೆಯೇ ಕೊಲೆ ಶಂಕೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ನಗರದ ನಕ್ಕಲಕುಂಟೆ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ತಾಯಿ ಜೊತೆ ಮಲಗಿದ್ದ ವೇಳೆ ಮಗು ನಾಪತ್ತೆಯಾಗಿದ್ದು, ಕುಟುಂಬಸ್ಥರು ಆತಂಕದಿಂದ ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಮಗುವನ್ನು ನೀರಿನ ಸಂಪಿನಲ್ಲಿ ಬಿತ್ತಿರಬಹುದು ಎಂದು ತಂದೆ ಇಮ್ರಾನ್ ಹೇಳಿದ್ದಾನೆ. ಆದರೆ ಪೊಲೀಸರ ಪರಿಶೀಲನೆ ವೇಳೆ ಹಲವು ಅನುಮಾನಗಳು ಮೂಡಿದ್ದು, ತಂದೆ ಇಮ್ರಾನ್ ಮೇಲೆಯೇ ಶಂಕೆ ವ್ಯಕ್ತವಾಗಿದೆ. ಹೆರಿಗೆಗೂ ಮುನ್ನ ಇಮ್ರಾನ್ ಗಂಡು ಮಗುವಿನ ನಿರೀಕ್ಷೆಯಲ್ಲಿದ್ದ ಎನ್ನಲಾಗಿದ್ದು, ಹೆಣ್ಣು ಮಗು ಜನಿಸಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಗುವಿನ ಸಾವಿನ ಹಿಂದಿನ ಸತ್ಯಾಂಶ ಪತ್ತೆ ಹಚ್ಚಲು ತನಿಖೆ ಆರಂಭಿಸಿದ್ದಾರೆ. ಏನ್ ಮಳ್ಳಿ ಹೋಗೋಣ ಹೇಳಿ, ನನ್ಗೆ ಇನ್ನ ಟಿಫನು ಇಲ್ಲ, ಏನಿಲ್ಲ ಬೆಳಗಿಂದ. ನಾನೇನು ಇತ್ರ ಹೇಳಕ್ ಆಗಲ್ಲ ಅಣ್ಣ. ಇವಾಗ ಹೇಳೋದು ಹೇಳಿದೀನಿ. ಏನ್ ಮಾಡ್ತೀರಣ್ಣ ಇವಾಗ? ಒಪ್ಕೊಂಡ್ರೆ ನಾನು ಹೋಗಿ ಕತ್ತಿಸ್ಬಿಡ ಹೋಗ್ಲಿ, ಆಚೆ ಕರ್ಕೊಂಬಂದು. ಯಾರ ಜೀವನ ಇವಾಗ? ಆ ಮಗು ಅವಳೆ ಯಾರ್ ಕಂತ ಇವಾಗ ನಾನು? ಆ ಮಗು ನನ್ ಮಗಳು ನೋಡುವ, ಆ ಮಗು ಚಿಕ್ಕ ಮಗುನ್ ನೋಡ್ಬೇಕ? ಹೇಳ್ರಿ, ಏನ್ ಮಾಡ್ಬೇಕು? ನಾನು ಕರ್ಕೊಂಬಂದ್ ಇವಾಗ ಹೇಳಿ, ನಾನೇನ್ ನೀವೇ ತೀರ್ಮಾನ ಹೇಳಿ, ನಾನೇನ್ ಮಾಡ್ಲಿ ಹೇಳಿ? ಯಾರು ಗೊತ್ತಾಣ? ದೇವ್ರು ಗೊತ್ತಾಣ. ನಾವ್ ನೋಡ್ಕೊಂತ ಇದೀವಿ ಹಂಗಂದಿದ್ರೆ. ಯಾಕಣ್ಣ ಈ ಮಾಸಕ್ ಬೇಡ ಅಣ್ಣ. వీడియోలో పోతాను एक चटनी भी करता इंदौर से ಅಲ್ಲ ಹಂಗೆ ಇರಿ ಹಂಗೆ ಅಣ್ಣ ಕಾಲು ಪಾಟಿ ನನಗೆ ಗೊತ್ತೇ ಇಲ್ಲ ಇಲ್ಲಿಗೆ ಬಂದಿದ್ದೆ. ಜಾಗ ಇಲ್ವಾ? ಗಾಡಿ ಇದೆ. ಹೋಗಿ ಸರ್.